ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಕನ್ನಡದ ಟಾಪ್ ಥ್ರಿಲ್ಲರ್ ಮೂವೀಸ್. ಇದೊಂದು ನಾನು ಕೊಟ್ಟಿರೋ ಮೂವೀಸು ಯಾವುದೇ ಒಂದು ರೇಟಿಂಗ್ ಬೇಸಿಸ್ ಮೇಲೆ ಕೊಟ್ಟಿಲ್ಲ. ನಾನು ಕಂಟೆಂಟ್ ನೋಡಿ ಇದನ್ನು ರೇಟ್ ಮಾಡಿದ್ದೀನಿ. ಕನ್ನಡದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಇರೋ ಮೂವಿ ಇದೆ, ಆದರೆ ಅದು ಪಾಪ್ಯುಲರ್ ಆಗೋದಿಲ್ಲ. ಯಾವುದು ಕಂಟೆಂಟ್ ಇಲ್ಲದಿರೋ ಮೂವಿ ತುಂಬ ಪಾಪ್ಯುಲರ್ ಆಗುತ್ತೆ. ಮತ್ತು ಇಲ್ಲಿ ನಾನು ಟಾಪ್ ಅಂತ ಕೊಟ್ಟಿದ್ದೀನಿ, ಅಂದರೆ ಯಾವುದಕ್ಕೂ ರ್ಯಾಂಕ್ ಮಾಡಿಲ್ಲ. ಅಂದರೆ ಅದರ ಅರ್ಥ ಎಲ್ಲ ಮೂವಿಗೂ ನಾನು ಸೇಮ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡೋಣ ಶಿವಾಜಿ ಸೂರತ್ಕಲ್. ಶಿವಾಜಿ ಸೂರತ್ಕಲ್ 2020ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ರಮೇಶ್ ಅರವಿಂದ್ ಮತ್ತು ರೋಶಿನಿ ಪ್ರಕಾಶ್ ಅವರು ನಟಿಸಿದ್ದಾರೆ. ಈ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಶಿವಾಜಿ ಒಬ್ಬ ಡಿಟೆಕ್ಟಿವ್ ಆಫೀಸರ್ ಆಗಿರ್ತಾನೆ. ಕುದುರೆ ಮುಖದಲ್ಲಿ ತುಂಬ ಘಟನೆಗಳು ನಡೀತಿರುತ್ತೆ. ಇದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಲಾಸ್ಟಿಗೆ ಟ್ವಿಸ್ಟ್ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸನ್ನು ಮಿಸ್ ಮಾಡಬೇಡಿ. ಇದರ IMDb ರೇಟಿಂಗು 7.3 ಔಟ್ ಆಫ್ 10 ಇದೆ. ನೀವು ಇದನ್ನು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು. ಫ್ರೀಯಾಗಿ ನೋಡಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ವೆಬ್ಸೈಟ್ಗಳಿದೆ. ಯೂಟ್ಯೂಬ್ ಪಾಲಿಸಿ ಪ್ರಕಾರ ಇಲ್ಲಿ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ನೋಡೋಣ ಸ್ಟ್ರೈಕರ್. ಇದು 2019ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ಪ್ರವೀಣ್ ತೇಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕತೆ ಏನಾಗುತ್ತೆ ಅಂದರೆ, ಒಬ್ಬ ಸಾಮಾನ್ಯ ಹುಡುಗ ಬೆಂಗಳೂರಲ್ಲಿ ಸಿಂಪಲ್ ಲೈಫನ್ನು ಲೀಡ್ ಮಾಡ್ತಿರ್ತಾನೆ. ಆದರೆ ಅವನಿಗೆ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆ ಏನು ಅಂತ ನೀವು ಫಿಲಮ್ ನೋಡಿ ತಿಳ್ಕೊಳ್ಳಿ. ಹೀಗೆ ಅವನು ಆ ಕಾಯಿಲೆಯಿಂದ ಅವನು ಕ್ರೈಮಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಇದರಿಂದ ಹೇಗೆ ಹೊರಗೆ ಅವನು ತಪ್ಸ್ಕೊ ಬರ್ತಾನೆ ಅನ್ನೋದು ಸ್ಟೋರಿ ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ನೀವು ಈ ಥರ ಮೂವಿ ನೋಡಿರಲಿಕ್ಕಿಲ್ಲ. ಮತ್ತು ಇದರ ರೇಟಿಂಗು 7.1 ಔಟ್ ಆಫ್ 10 ಇದೆ. ಇದನ್ನು ಎಲ್ಲಿ ನೋಡ್ಬೋದು ಅಂದರೆ ಯೂಟ್ಯೂಬಲ್ಲಿ ನೀವು ಆರಾಮಾಗಿ ಫ್ರೀಯಾಗಿ ನೋಡ್ಬೋದು. ನೆಕ್ಸ್ಟು ಕವಲುದಾರಿ 2019ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ಋಷಿ ಮತ್ತು ಅನಂತ್ನಾಗ್ ನಟಿಸಿದ್ದಾರೆ. ಕತೆ ಬಂದ್ಬಿಟ್ಟು ಒಬ್ಬ ಟ್ರಾಫಿಕ್ ಪೊಲೀಸ್ ಆಗಿರ್ತಾನೆ ಹೀರೋ. ಟ್ರಾಫಿಕ್ ಪೊಲೀಸು ಹಳೆ ಕೇಸನ್ನು ಸಾಲ್ವ್ ಮಾಡ್ತಾನೆ. ಇದನ್ನು ಹೇಗೆ ಮಾಡ್ತಾನೆ ಮತ್ತು ತುಂಬ ರಹಸ್ಯಗಳಿರುತ್ತೆ. ಒಬ್ಬ ಟ್ರಾಫಿಕ್ ಪೊಲೀಸು ಕೇಸ್ ಹೆಂಗೆ ಸಾಲ್ವ್ ಮಾಡ್ತಾನೆ ಅಂತ ಮೂವಿಲಿ ತೋರಿಸಿದ್ದಾರೆ. ಮತ್ತು ಇದು ರೇಟಿಂಗು ಔಟ್ ಆಫ್ 10 ಇದೆ. ನೀವು ಎಲ್ಲಿ ನೋಡ್ಬೋದು ಅಂದರೆ ಅಮೆಝಾನ್ ಪ್ರೈಮಲ್ಲಿ ಇದನ್ನು ನೋಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ವಿಸ್ಮಯ 2017ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ಅರ್ಜುನ್ ಸರ್ಜಾ ಮತ್ತು ಶ್ರುತಿ ಹರಿಹರನ್ ಆ್ಯಕ್ಟ್ ಮಾಡಿದ್ದಾರೆ. ಇದು ಒಂದು ಥ್ರಿಲ್ಲರ್ ಮೂವಿ ಆಗಿದೆ. ಇದರಲ್ಲಿ ಒಬ್ಬ ಸೈಕೋ ಕಿಲ್ಲರು ಅಥವಾ ಸೀರಿಯಲ್ ಕಿಲ್ಲರ್ ಕಂಟಿನ್ಯೂಸ್ ಆಗಿ ಕ್ಲೂ ಕೊಡ್ತಾ ಕೊಲೆ ಮಾಡ್ತಾ ಇರ್ತಾನೆ. ಆದರೆ ಹೀರೋ ಪೊಲೀಸ್ ಆಗಿರ್ತಾನೆ. ಹೀರೋ ಇದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ತುಂಬ ಚೆನ್ನಾಗಿದೆ. ತುಂಬ ಇಂಟೆನ್ಸ್ ಆಗಿದೆ ಮೂವಿ. ಖಂಡಿತವಾಗಿ ನೀವು ನೋಡ್ಬೋದು. IMDb ರೇಟಿಂಗ್ 7.3 ಔಟ್ ಆಫ್ 10 ಇದೆ. ಇದನ್ನು ನೀವು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು. ನೆಕ್ಸ್ಟು ಸಂಹಾರ 2018ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಹರಿಪ್ರಿಯಾ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಹೀರೋಗೆ ಕಣ್ಣು ಕಾಣ್ತಿರಲ್ಲ. ಇದೊಂದು ಸೈಕೋಪಾತ್ನ ಕತೆ ಆಗಿದೆ. ತುಂಬ ಇಂಟೆನ್ಸ್ ಆಗಿದೆ. ಇದರಲ್ಲಿ ತುಂಬ ಟ್ವಿಸ್ಟ್ಗಳು ಬರುತ್ತೆ. ಖಂಡಿತವಾಗಿ ಇದನ್ನೆಲ್ಲ ಮಿಸ್ ಮಾಡಬೇಡಿ. ಮತ್ತು ಇದರ IMDb ರೇಟಿಂಗ್ 6.7 ಔಟ್ ಆಫ್ 10. ನೀವು ಇದನ್ನು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು. ನೆಕ್ಸ್ಟು ರಂಗಿತರಂಗ 2015ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ನಿರೂಪ್ ಭಂಡಾರಿ ಮತ್ತು ರಾಧಿಕಾ ಚೇತನ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕತೆ ಹೀರೋನ ಹೆಂಡತಿಯ ಊರಲ್ಲಿ ನಡೀತಿರುತ್ತೆ. ತುಂಬ ರಹಸ್ಯಮಯ ಘಟನೆಗಳು ನಡೆಯುತ್ತೆ. ಆ ಗ್ರಾಮದಲ್ಲಿ ಏನೇನು ಹಳೆ ಕತೆ ಆಗಿರುತ್ತೆ ಅದನ್ನೆಲ್ಲ ತೋರಿಸಿದ್ದಾರೆ. ಇದರಲ್ಲಿ ಸಾಯಿ ಕುಮಾರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. IMDb ರೇಟಿಂಗ್ 8.3 ಔಟ್ ಆಫ್ 10. ನೀವು ಇದನ್ನು ZEE5 ಅಥವಾ MX ಪ್ಲೇಯರಲ್ಲಿ ನೋಡ್ಬೋದು. ನೆಕ್ಸ್ಟು ಬೀರ್ಬಲ್ ಇದು 2019ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ಅಚ್ಯುತ್ ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಶ್ರೀನಿವಾಸ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಕತೆ ಏನಾಗಿರುತ್ತೆ ಅಂದರೆ, ಹೀರೋ ಒಬ್ಬ ಲಾಯರ್ ಆಗಿರ್ತಾನೆ. ತುಂಬ ಹಳೆ ಕೇಸನ್ನು ಇವನು ಬಿಚ್ಚಿಟ್ಟಾಗ ತುಂಬ ರಹಸ್ಯ ಗೊತ್ತಾಗುತ್ತೆ. ತುಂಬಾ ಇಂಟೆನ್ಸ್ ಥ್ರಿಲ್ಲರ್ ಆಗಿದೆ. ಇದನ್ನು ನೀವು ಖಂಡಿತವಾಗಿ ನೋಡ್ಬೋದು. ರೇಟಿಂಗ್ 7.8 ಔಟ್ ಆಫ್ 10. ZEE5ಯಲ್ಲಿ ನೋಡ್ಬೋದು ನೀವು. ನೆಕ್ಸ್ಟು 100 2021ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ರಮೇಶ್ ಅರವಿಂದ್ ಮತ್ತು ರಚಿತಾರಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಒಬ್ಬ ಸೈಬರ್ ಪೊಲೀಸ್ ಆಗಿರ್ತಾನೆ. ಸೈಬರ್ ಪೊಲೀಸು ಬೋರಿಂಗ್ ಲೈಫಿಂದ ಹೊರಗಡೆ ಬರೋಕ್ಕೆ ನೋಡ್ತಾ ಇರ್ತಾನೆ. ಅವನಿಗೆ ಅಲ್ಲಿ ಒಂದು ಗ್ಲಿಚ್ ಗೊತ್ತಾಗುತ್ತೆ. ಆ ಲೂಪಲ್ಲಿ ಯೂಸ್ ಮಾಡಿಕೊಂಡು ಹೀರೋ ಹೇಗೆ ಇದನ್ನೆಲ್ಲ ಯೂಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ಕತೆ ಇದೆ. ಇದರ IMDb ರೇಟಿಂಗ್ 7 ಔಟ್ ಆಫ್ 10 ಇದೆ. ನೀವು ಇದನ್ನು ZEE5ಯಲ್ಲಿ ನೋಡ್ಬೋದು. ನೆಕ್ಸ್ಟು ಗುಲ್ಟು 2018ರಲ್ಲಿ ರಿಲೀಸ್ ಆಗಿತ್ತು.
ಇದರಲ್ಲಿ ನವೀನ್ ಶಂಕರ್ ಮತ್ತು ಸೋನು ಗೌಡ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಇದು ಸೈಬರ್ ಕ್ರೈಮ್ ಮತ್ತು ಹ್ಯಾಕಿಂಗ್ ಲೋಕದಲ್ಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಕತೆ ಇದೆ. ಒಬ್ಬ ಸ್ಟೂಡೆಂಟು ಹೇಗೆ ಹ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾನೆ ಮತ್ತು ದೇಶದಲ್ಲಿರೋ ತುಂಬ ಸೈಟ್ಗಳನ್ನು ಹ್ಯಾಕ್ ಮಾಡ್ತಾನೆ, ಇದನ್ನೆಲ್ಲ ಕಥೆಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನೀವು ಇದನ್ನು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು. ಮತ್ತು IMDb ರೇಟಿಂಗ್ 8.1 ಔಟ್ ಆಫ್ 10. ನೆಕ್ಸ್ಟು ಮತ್ತು ಲಾಸ್ಟ್ ಮೂವಿ ಬ್ಲಿಂಕು ರೀಸೆಂಟಾಗಿ 2024ರಲ್ಲಿ ರಿಲೀಸ್ ಆಗಿತ್ತು. ಇದರಲ್ಲಿ ದೀಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಇದು ಕನ್ನಡದ ಸೈಫೈ ಮೂವಿ ಮತ್ತು ಇದು ತುಂಬ ಥ್ರಿಲ್ಲರ್ ಮೂವಿ ಕೂಡ ಹೌದು. ಇದೊಂದು ಹೊಸ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಯಾರೂ ಈ ಥರ ಮೂವಿ ಕನ್ನಡದಲ್ಲಿ ನೋಡಿರಲಿಕ್ಕಿಲ್ಲ. ಇದೊಂದು ಹೇಗೆ ಇದೆ ಅಂದರೆ ಇದು ಟೈಮ್ ಬಗ್ಗೆನೂ ಹೇಳುತ್ತೆ, ಟೈಮ್ ಟ್ರಾವೆಲ್ ಬಗ್ಗೆನೂ ಹೇಳುತ್ತೆ. ಆದರೆ ಅಲ್ಲಿ ಟ್ವಿಸ್ಟ್ ಇದೆ. ನೀವು ಫಸ್ಟಿಗೆ ಮೂವಿನ ಸ್ಕಿಪ್ ಮಾಡಬೇಡಿ, ಫಸ್ಟಿಂದನೂ ನೋಡಿ. ಮತ್ತು ಇದು IMDb ರೇಟಿಂಗ್ 7.7 ಔಟ್ ಆಫ್ 10. ನೀವು ಇದನ್ನು ಅಮೆಝಾನ್ ಪ್ರೈಮಲ್ಲಿ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನಮ್ಮ ಚಾನಲನ್ನು ಫಾಲೋ ಮಾಡಿ, ಹಾಗೆ ಒಂದು ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.